ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರಯ್ಯ BDಯಲ್ಲಿ ಒತ್ತರಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರೆನೇಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್, ಸೆಕೆಂಡ್, ಥರ್ಡ್ 3 ಫ್ಲೋರ್ಗಳಲ್ಲಿ ನಿಮಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಬರುತ್ತೆ. SS ಟ್ಯೂಬ್ಸ್, SS CNC ಕಟಿಂಗ್ ಶೀಟ್ ಹಾಗೆ ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿರುವಂಥ ಓಪನ್ ಟೈಪ್ ಗೇಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಪಾರ್ಕಿಂಗ್ನಲ್ಲಿ ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು ನಿಮಗೆ 15x15 ಸೈಜ್ನ ಆಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಇಲ್ಲಿ ನಿಮಗೆ ಸಂಪ್ ಬರುವಂಥದ್ದು, ಇದು ಬಂದು ಬೋರ್ವೆಲ್ ಬರುವಂಥದ್ದು. ಹಾಗೆ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ MS ನಿಂದ ಮಾಡಿರುವಂಥ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ವಾಲ್ನಲ್ಲಿ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ UPS ಹಾಗೆ ಗ್ಯಾಸ್ ಪಾಯಿಂಟ್ ಇಲ್ಲಿ ಕೊಟ್ಟಿರುವಂಥದ್ದು. ನಿಮಗೆ ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರೆನೇಟ್ ಯೂಸ್ ಮಾಡಿದೆ. ಇಲ್ಲಿ ಒಂದು MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಲ್ಯಾಂಡಿಂಗ್ನಲ್ಲಿ ರೈಲಿಂಗ್ಸ್ ಬಂದು SS ಟ್ಯೂಬ್ ಹಾಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ನಿಮಗೆ ಮೈನ್ ಡೋರ್ ಫ್ರಂಟ್ ವಾಲ್ನಲ್ಲಿ ಪೂರ್ತಿ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಮೈನ್ ಡೋರ್ ವಾಲ್ ಪೂರ್ತಿ ನಿಮಗೆ ಸೇಮ್ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ವಾಸ್ಕಲ್ಲಾಗೆ ಡೋರ್ ಬಂದು ನಿಮಗೆ ಟೀಕ್ವುಡ್ನಲ್ಲಿ ಮಾಡಿರುವಂಥದ್ದು. ಒಳಗೆ ಬಂದರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ನ ವೆಸ್ಟ್ ಫೇಸಿಂಗ್ ವಾಲ್ನಲ್ಲಿ ನಿಮಗೆ 4 ಶೇಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಒಂದು TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ರಾಫ್ಟರ್ ಶೀಟ್ ಪ್ಯಾನಲಿಂಗ್ ಮಾಡಿರುವಂಥದ್ದು. ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ ಮೇಲೆ ನೋಡ್ಬೋದು. ಹಾಗೆ ಇಲ್ಲಿ ಒಂದು ಶೋಪೀಸಸ್ ಇಡೋದಕ್ಕೆ ಟಾಲ್ ಯೂನಿಟ್ ಟೈಪ್ ಮಾಡಿರುವಂಥದ್ದು. ಇದು ಡೋರ್ ಬಂದು ನಿಮಗೆ ಅಲ್ಯೂಮಿನಿಯಂ ಯೂಸ್ ಮಾಡಿರುವಂಥ ಡೋರ್ ಸಿಗುತ್ತೆ. ಅಲ್ಯೂಮಿನಿಯಂ ಹಾಗೆ ಗ್ಲಾಸ್ ಯೂಸ್ ಮಾಡಿರುವಂಥ ಡೋರ್ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದ್ರೆ POP ಹಾಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಫ್ಯಾನ್ಸ್ ಕೂಡ ಹಾಕಿದ್ದಾರೆ. ಹ್ಯಾವೆಲ್ಸ್ ಬ್ರ್ಯಾಂಡ್ನ ಫ್ಯಾನ್ಸ್ ಹಾಕಿರುವಂಥದ್ದು. ಸೆಂಟರ್ನಲ್ಲಿ ಒಂದು ಝೂಮರ್ ಕೂಡ ಹಾಕಿರುವಂಥದ್ದು ವಿತ್ ಸ್ಪೀಕರ್ ಬರುವಂಥ ಝೂಮರ್ ಇದು. ಇನ್ನು ಡೋರ್ ಬ್ಯಾಕ್ ಸೈಡ್ ನಮಗೆ ಆರ್ಚ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. CNC ಕಟಿಂಗ್ ಶೀಟ್ ಯೂಸ್ ಮಾಡಿದರೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಕಿಚನ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಆರ್ಚ್ ಇದು. ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 6 ಟ್ಯಾಂಡಮ್ ಬಾಕ್ಸ್ ಆಗಿ ಒಂದು ಬಾಟಲ್ ಪುಲ್ ಬರುತ್ತೆ. 20 mm ಬ್ಲ್ಯಾಕ್ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. 2 ಫೀಟ್ನ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ನಿಮಗೆ 2x4 ವೆಟಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಪ್ಯೂರಿಫೈರ್ ಇಡೋದಕ್ಕೆ ಕೊಟ್ಟಿರುವಂಥದ್ದು ಇದು ಸಿಂಕ್ ಹತ್ರ. ಹಾಗೆ 2 ಶೇಟರ್ ಟೀಕ್ವುಡ್ ವಿಂಡೋ ಬರುತ್ತೆ ಕಿಚನ್ನಲ್ಲಿ. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಎಲ್ಲ ಆಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಈ ಕಡೆ ಬಂದು ಕಿಚನ್ ಯುಟಿಲಿಟಿಗೆ ಹೋಗೋದಕ್ಕೆ ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ಕಿಚನ್ ಯುಟಿಲಿಟಿ ಸ್ಪೇಸ್ ಇಲ್ಲಿ ಬರುತ್ತೆ. ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ಕಿಚನ್ನಲ್ಲಿ ಯುಟಿಲಿಟಿನಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ನಿಮಗೆ ಒಂದು ಫ್ಯಾನ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಡೈನಿಂಗ್ ಏರಿಯಾದಲ್ಲಿ ನಿಮಗೆ 2 ಶೇಟರ್ ಟೀಕ್ವುಡ್ ವಿಂಡೋ ಕೂಡ ಸಿಗುತ್ತೆ. ದೇವ್ರ ಮೂಲೆಗೆ ಕರೆಕ್ಟಾಗಿ ನಮಗೆ ಪೂಜಾ ರೂಮ್ ಕೊಟ್ಟಿರುವಂಥದ್ದು. ಪೂಜಾ ರೂಮ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ವಿನಿಯರ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವಾಸ್ಕಲ್ಲಾಗೆ ಡೋರ್ ಬಂದು ನಿಮಗೆ ಟೀಕ್ವುಡ್ನಲ್ಲಿ ಮಾಡಿರುವಂಥದ್ದು. ಟಫಾಂಡ ಗ್ಲಾಸ್ ಯೂಸ್ ಮಾಡಿದ್ದಾರೆ ಡೋರ್ನಲ್ಲಿ. ಪೂಜಾ ರೂಮ್ ಫ್ಲೋರಿಂಗ್ನಲ್ಲಿ ಸೇಮ್ ಲಿವಿಂಗಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ಕೂಡ ಸೇಮ್ ಗ್ರಾನೈಟ್ನಲ್ಲಿ ಮಾಡಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ 2 ಡ್ರಾಯರ್ಸ್ ಕೊಟ್ಟಿದ್ದಾರೆ ಸ್ಟೋರೇಜಸ್ಗೆ. ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ.
ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಸ್ಟೇರ್ ಕೇಸ್ ಸಿಗುವಂಥದ್ದು, ಇಂಟೀರಿಯರ್ ಸ್ಟೇರ್ಸ್ ಸೇಮ್ ಲಿವಿಂಗಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ನೇ ಸ್ಟೇರ್ ಕೇಸಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ರೈಲಿಂಗ್ಸ್ ಬಂದು SS2 ಬಾಗಿ ಟಫ್ ಆ್ಯಂಡ್ ಗ್ಲಾಸಿಂದ ರೈಲಿಂಗ್ಸ್ ಮಾಡಿರುವಂಥದ್ದು. ಲ್ಯಾಂಡಿಂಗ್ನಲ್ಲಿ 2 ಶೇಟರ್ ವಿಂಡೋ ಕೊಟ್ಟಿದ್ದಾರೆ, ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು, ಟೀಕ್ವುಡ್ ವಿಂಡೋ. ಮೇಲೆ ಬಂದರೆ ನಮಗೆ ಸೆಕೆಂಡ್ ಫ್ಲೋರ್ನಲ್ಲಿ 2 ರೂಮ್ಗಳು ಸಿಗುತ್ತೆ. ಮೊದಲು ಕಿಡ್ಸ್ ರೂಮ್ ಹೇಗಿದೆ ಅಂತ ನೋಡೋಣ. ಕಿಡ್ಸ್ ರೂಮ್ನಲ್ಲಿ ನಿಮಗೆ 3 ಶೇಟರ್ ಟೀಕ್ವುಡ್ ವಿಂಡೋ ಬರುತ್ತೆ. ಇಲ್ಲಿ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ಸ್ ಮತ್ತೆ ಲಾಫ್ಟ್ ಮಾಡಿದ್ದಾರೆ. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಈ ಕಡೆ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಕುಬೇರ್ ರೂಮ್ ಮೇಲೆ ಕರೆಕ್ಟಾಗಿ ನಿಮಗೆ ವಾರ್ಡ್ರೋಬ್ಸ್ ಕೊಟ್ಟಿರುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಬರುತ್ತೆ. ಈ ಕಡೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು ಕಾರ್ನರ್ ಅಲ್ಲಿ ನೋಡಬಹುದು. ವಿತ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಡ್ರೆಸ್ಸಿಂಗ್ ರೂಮ್ ನಿಮಗೆ. ಡ್ರೆಸ್ಸಿಂಗ್ ಮಿರರ್ ಆಪೋಸಿಟ್ ಅಟ್ಯಾಚ್ಡ್ ಬಾತ್ರೂಮ್ ಸಿಗುವಂಥದ್ದು, ಇಲ್ಲ ವೆಸ್ಟರ್ನ್ ಕಮೋಡ್ ಬರುವಂಥದ್ದು. 10 ಫೀಟ್ ಸೀಲಿಂಗ್ ಹೈಟ್ವರೆಗೂ ನಿಮಗೆ ಟೈಲ್ ಕ್ಲೈಡಿಂಗ್ ಮಾಡಿದ್ದಾರೆ. ವುಡ್ನಲ್ಲಿ ಮಾಡಿರುವಂಥ ವಿಂಡೋ ಸಿಗುತ್ತೆ. ಎಕ್ಸಾಸ್ಟ್ ಫ್ಯಾನ್ ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಬಂದು ಎಲ್ಲ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ಸ್ ಬರುವಂಥದ್ದು. ಬಾತ್ರೂಮ್ಸಲ್ಲೂ ಕೂಡ ನಿಮಗೆ ಎಲ್ಲ ಟೀಕ್ವುಡ್ ವಾಸ್ಕಲ್ಸ್ ಯೂಸ್ ಮಾಡಿರುವಂಥದ್ದು, ವಿನಿಯರ್ ಡೋರ್ ಯೂಸ್ ಮಾಡಿದ್ದಾರೆ ರೂಮ್ಸ್ ಹಾಗೆ ಬಾತ್ರೂಮ್ಸಲ್ಲಿ. ಇನ್ನು ಇಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಕಾಟಲ್ಲಿ ನಿಮಗೆ ಸ್ಟೋರೇಜ್ ಕೂಡ ಸಿಗುವಂಥದ್ದು ನೋಡ್ಬೋದು, ಹೈಡ್ರಾಲಿಕ್ ಬರುವಂಥದ್ದು ಕಾಟ್ನಲ್ಲಿ. ಕಾಟ್ನ 2 ಕಡೆ ನಿಮಗೆ ವಾರ್ಡ್ರೋಬ್ಸ್ ಕೊಟ್ಟಿರುವಂಥದ್ದು. ಒಂದು ಸೈಡ್ನಲ್ಲಿ ಓಪನ್ ಟೈಪ್ ಡೋರ್ಸ್ ಕೊಟ್ಟಿದ್ದಾರೆ. ಹೆಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಕುಷನ್ ಹೆಡ್ ರೆಸ್ಟ್ ಬೇಕಾದ್ರೆ ಮಾಡ್ಕೋಬಹುದು, ಪ್ರಾವಿಷನ್ ಇದೆ. ಹಾಗೆ 4 ಶೇಟರ್ನ ಟೀಕ್ವುಡ್ ವಿಂಡೋ ಬರುತ್ತೆ. ಕಾಟ್ನ 2 ಕಡೆ ವಾರ್ಡ್ರೋಬ್ ಬರುತ್ತೆ. ಒಂದು ಸೈಡ್ನಲ್ಲಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ, ಒಂದು ಸೈಡ್ನಲ್ಲಿ 2 ಡೋರ್ ಓಪನ್ ಟೈಪ್ ವಾರ್ಡ್ರೋಬ್ ಬರುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಬರುತ್ತೆ. ಎಲ್ಲ ಪ್ರೊಫೈಲ್ ಲೈಟ್ಸ್ ಕೂಡ ಹಾಕಿರುವಂಥದ್ದು. ವಾರ್ಡ್ರೋಬ್ ಒಳಗಡೆ ಕೂಡ ನಿಮಗೆ ಎಲ್ಲ ಪ್ರೊಫೈಲ್ ಲೈಟ್ಸ್ ಬರುತ್ತೆ ನೋಡ್ಬೋದು. ಕಾಟ್ ಹತ್ರ ಕೂಡ ನಿಮಗೆ ಎಲ್ಲ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಬರುವಂಥದ್ದು. ಈ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಗಾಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ವಾರ್ಡ್ರೋಬ್ ಒಳಗಡೆ ಕೂಡ ನಿಮಗೆ ಎಲ್ಲ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ಪ್ರೊಫೈಲ್ ಲೈಟ್ಸ್ ಬರುತ್ತೆ. ಇಲ್ಲಿ ವಾರ್ಡ್ರೋಬ್ ಒಳಗಡೆನೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿರುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಬರುತ್ತೆ, ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ಒಳಗಡೆ ಕೂಡ ಸ್ಟೋರೇಜ್ ಸಿಗುವಂಥದ್ದು ಡ್ರೆಸ್ಸಿಂಗ್ ಮಿರರ್ ಒಳಗಡೆ. ಈ ಕಡೆ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಸ್ಪೇಷಿಯಸ್ ಆಗಿದೆ ನಿಮಗೆ ಬಾತ್ರೂಮ್ ನೋಡ್ಬೋದು. ಉದ್ದ ಲೆಂತಿ ಆಗಿದೆ. ಇಲ್ಲೂ ಕೂಡ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವುಡನ್ ವಿಂಡೋ ಕೊಟ್ಟಿರುವಂಥದ್ದು. ಡೋರ್ಸ್ ಟೈಪ್ ಮಾಡಿದ್ದಾರೆ ವಿಂಡೋಸ್ ಬಂದು ನಿಮಗೆ ಬಾತ್ರೂಮಲ್ಲಿ. ಇನ್ನು ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲೂ ಕೂಡ ಲ್ಯಾಂಡಿಂಗ್ನಲ್ಲಿ 2 ಶೇಟರ್ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಸೇಮ್ ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಈ ಫ್ಲೋರ್ನಲ್ಲಿ 3rd ಫ್ಲೋರ್ನಲ್ಲಿ ಕೂಡ ನಿಮಗೆ 2 ರೂಮ್ಗಳು ಸಿಗುತ್ತೆ. ಸೇಮ್ ಪ್ಲ್ಯಾನ್ ಮಾಡಿರುವಂಥದ್ದು. ಬುಕ್ ರ್ಯಾಕ್ ಸ್ಟಡಿ ಟೇಬಲ್ ಆಗಿ ಲಾಫ್ಟ್ ಕೊಟ್ಟಿದ್ದಾರೆ. 3 ಶೇಟರ್ ಟೀಕ್ವುಡ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಸೀಲಿಂಗ್ನಲ್ಲಿ POP ಇಂದ ಸೀಲಿಂಗ್ ಆಗಿದೆ. ಹಾಗೆ ಲಾಫ್ಟ್ ಮತ್ತು ವಾರ್ಡ್ರೋಬ್ ಬರುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಬರುತ್ತೆ. ಎಲ್ಲ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು ವಾರ್ಡ್ರೋಬ್ ಒಳಗಡೆ ನೋಡ್ಬೋದು. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಸ್ಪೇಸ್. ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಡ್ರೆಸ್ಸಿಂಗ್ ಮಿರರ್ನಲ್ಲಿ. ಡ್ರೆಸ್ಸಿಂಗ್ ಮಿರರ್ ಆಪೋಸಿಟ್ನಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಬರುವಂಥದ್ದು. ಸೇಮ್ ಸೈಜ್ ಕೆಳಗಡೆ ಕಿಡ್ಸ್ ರೂಮಲ್ಲಿ ಇದ್ದಂಥ ಸೈಜ್ನ ಬಾತ್ರೂಮ್ ಬರುವಂಥದ್ದು. ಈ ಕಡೆ ಕೆಳಗಿನಾಗೇ ಇಲ್ಲೂ ಕೂಡ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಮಾಸ್ಟರ್ ಬೆಡ್ರೂಮ್ಸಲ್ಲಿ ನಿಮಗೆ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಕಾಟ್ನ 2 ಕಡೆ ವಾರ್ಡ್ರೋಬ್ ಬರುತ್ತೆ. ಒಂದು ಸೈಡ್ನಲ್ಲಿ 2 ಡೋರ್ ಸ್ಲೈಡಿಂಗ್, ಹಾಗೆ ಇನ್ನೊಂದು ಸೈಡ್ನಲ್ಲಿ 2 ಡೋರ್ ಓಪನ್ ಟೈಪ್ ಬರುತ್ತೆ. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಈ ಕಡೆ 3 ಶೇಟರ್ ವಿಂಡೋ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಬಾಲ್ಕನಿ ಕೂಡ ಬರುವಂಥದ್ದು ಈ ಫ್ಲೋರ್ನಲ್ಲಿ ನೋಡ್ಬೋದು. ಬಾಲ್ಕನಿ ರೈಲಿಂಗ್ಸ್ ಬಂದು ನಿಮಗೆ SS2 ಬಾಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಬರುತ್ತೆ. ವಾಲ್ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಕೊಟ್ಟಿರುವಂಥದ್ದು.
ಬಾಲ್ಕನಿ ಕೂಡ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಪೂರ್ತಿ ಲಾಫ್ಟ್ ಬರುತ್ತೆ. ಸ್ಟೋರೇಜ್ಗೆ ನಿಮಗೆ ಯಾವುದೇ ಶಾರ್ಟೇಜ್ ಆಗಲ್ಲ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಡೆ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ವಾರ್ಡ್ರೋಬ್ ಒಳಗಡೆನೆ ನಿಮಗೆ ಕೆಳಗಿನ ಹಾಗೇನೆ ಸೇಮ್ ಡಿಸೈನ್ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ವಿತ್ ಸ್ಟೋರೇಜ್ ಸ್ಪೇಸ್. ಮಿರರ್ ಪಕ್ಕದಲ್ಲೇ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಇಲ್ಲೂ ಕೂಡ ಲ್ಯಾಂಡಿಂಗ್ನಲ್ಲಿ ಟೀಕ್ವುಡ್ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಹಾಗೆ ಹೆಡ್ ರೂಮ್ ಸಿಗುತ್ತೆ ನಮಗೆ. ಹೆಡ್ ರೂಮಲ್ಲಿ ನಿಮಗೆ ಸ್ಕೈಲೈಟ್ಗೋಸ್ಕರ ಓಪನ್ ಕೊಟ್ಟಿದ್ದಾರೆ. MS-ನಿಂದ ಕವರ್ ಮಾಡಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಟೆರೆಸ್ ಏರಿಯಾಗಿ ಹೋಗೋದಕ್ಕೆ MS ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಕೂಡ ಪ್ರಾವಿಷನ್ ಮಾಡಿರುವಂಥದ್ದು. ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ. ವಾಷಿಂಗ್ ಮಿಷಿನ್ ಎಲ್ಲ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. MS-ನಿಂದ ಮಾಡಿರೋಂಥ ಲ್ಯಾಡರ್ ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ಟ್ಯಾಂಕ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಐಟಮ್ಸ್ ಇಟ್ಕೊಡೋದಕ್ಕೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು ನೋಡ್ಬೋದು. ಪವರ್ ಸಪ್ಲೈ ಹಾಗೆ ಇನ್ಲೆಟ್ ಔಟ್ಲೆಟ್ ಎರಡೂ ಕೊಟ್ಟಿದ್ದಾರೆ. ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ ನಿಮಗೆ. ಸಿಟ್ಔಟ್ ಏರಿಯಾ ಆಗಿ ಬೇಕಾದರೂ ಕನ್ವರ್ಟ್ ಮಾಡ್ಕೋಬೋದು ಇದನ್ನ ನೀವು. ಈ ಒಂದು ಬಿಲ್ಡಿಂಗ್ ನಿಮಗೆ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಸೊ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.